ಬಹಿರ್ದೆಸೆಗೆ ಹೋದ ಹೊಕ್ರಾಣಿ ಯುವತಿ ಹೆಣವಾಗಿ ಬಾವಿಯ ದಂಡೆ ಮೇಲೆ ಪತ್ತೆ. ತಂತ್ರಜ್ಞಾನದಲ್ಲಿ ದೇಶ ಮುಂದುವರೆದಷ್ಟೇ ವೇಗದಲ್ಲಿ ಮಾನವ ತಲೆ ತಗ್ಗಿಸುವಂತಹ ಕೃತ್ಯಗಳು ನಡೆಯುತ್ತಿವೆ. ಇದಕ್ಕೆ ಉದಾಹರಣೆ ಎನ್ನುವಂತೆ ಸಿರಿವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದಲ್ಲಿ ನಿನ್ನೆ ಬುಧವಾರ ಸಂಜೆ ನಡೆದ ಯುವತಿಯ ಬರ್ಬರ ಹತ್ಯೆಯೇ ಜ್ವಲಂತ ನಿದರ್ಶನ. ಹಾಗಾದ್ರೆ ಈ ಘಟನೆ ಏನು ಅಂತ ನೋಡೋದಾದ್ರೆ, ಹೊಕ್ರಾಣಿ ಗ್ರಾಮದ ದಲಿತ ಕೋಮಿಗೆ ಸೇರಿದ 18 ಪ್ರಾಯದ ಯುವತಿ ಅಶ್ವಿನಿ ಸಂಜೆ ಬಯಲು ಪ್ರದೇಶದಲ್ಲಿ ಬಹಿರ್ದೆಸೆಗೆ ಹೋಗಿದ್ದಾಳೆ. ಈ ಸಂದರ್ಭದಲ್ಲಿ ಹೊಂಚು ಹಾಕಿ ಕುಳಿತ ಆಗಂತುಕರು ಯುವತಿಯನ್ನ ಹಿಂಬಾಲಿಸಿ ಆ ಯುವತಿಗೆ ಮನಸ್ಸು ಇತ್ತೆ ಅತ್ಯಾಚಾರವೆಸಗಿ ಕಾಮತೃಷಿಯ ತೀಟಿ. ಈ ಸಂದರ್ಭದಲ್ಲಿ ಹೊಂಚು ಹಾಕಿ ಕುಳಿತ ಆಗಂತುಕರು ಯುವತಿಯನ್ನ ಹಿಂಬಾಲಿಸಿ ಆ ಯುವತಿಗೆ ಮನಸ್ಸೋ ಇಚ್ಛೆ ಅತ್ಯಾಚಾರವೆಸಗಿ ಕಾಮ ತೃಷಿಯ ತೀಟಿಯನ್ನ ತೀರಿಸಿಕೊಂಡಿದ್ದಲ್ಲದೆ ಕೊಲೆ ಮಾಡಿ ಶವವನ್ನ ಅದೇ ಗ್ರಾಮದ ಬಾವಿಯ ದಂಡೆಯ ಮೇಲೆ ಬಿಸಾಕಿ ಹೋಗಿರಬಹುದು ಎಂದು ಅಂದಾಜು ಮಾಡಲಾಗ್ತಾ ಇದೆ. ತಿಂಗಳ ಹಿಂದಷ್ಟೇ ಆ ಯುವತಿಗೆ ಮದುವೆ ನಿಶ್ಚಯ ಆಗಿತ್ತು ಎಂದು ಹೇಳಲಾಗ್ತಾ ಇದೆ. ಅದೇ ಗ್ರಾಮದ ರೈತಾಪಿ ವರ್ಗ ಎಂದಿನಂತೆ ಕೃಷಿ ಚಟುವಟಿಕೆಗೆ ಹೊಲ ಗದ್ದೆಗೆ ತೆರಳುವಾಗ ಕೊಲೆ ಮಾಡಿದ ಕೃತ್ಯದ ವಿಷಯ ಬಹಿರಂಗಗೊಂಡಿದೆ. ಸಾರ್ವಜನಿಕರ ಮಾಹಿತಿ ಪಡೆದ ಪೊಲೀಸರು ಶ್ವಾನ ಹಾಗೂ ಬೆರಳಚ್ಚು ತಜ್ಞರೊಂದಿಗೆ ಭೇಟಿ ನೀಡಿ ಸಿರಿವಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೇಟಿ ನೀಡಿದ್ದಾರೆ. ಯುವತಿಯ ಮನೆಯಲ್ಲೀಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ತುರ್ವಿಹಾಳ್, ಪ್ರಜಾಭವನ್ ಟಿವಿ, ಗುರುಗುಂಟ.